Happy birthday! Happy birthday! ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆಗಲೇ ನಾನು ಸುಮಾರು ದಿನ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಯಾಕಂದರೆ ನಮ್ಮ ಸಿನಿಮಾ ಲಡ್ಡುಮಗೆ ಹುಷಾರಿಲ್ದಂಗೆ ಆಗ್ತಾಯಿತ್ತು. ಅವ್ರು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಸಾಕಾಗ್ತಾ ಇರಲಿಲ್ಲ. ಲಾಸ್ಟು ನಾನು ಹಬ್ಬಕ್ಕೆ ಅಂತ ಕ್ಲೀನಿಂಗ್ ಮಾಡ್ತಾಯಿರೋ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಯಾವುದೇ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿರಲಿಲ್ಲ. ಕೆಲವ್ರು ಕೇಳ್ತಾ ಇದ್ರು ಕಿಚನ್ ಟೂರ್ ಒಂದ್ಸಲ ಮಾಡಿ ನಿಮ್ಮ ಮನೆಯದು ಅಂತ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿಯೇ ನಾನು ಕಿಚನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದೀನಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಮ್ಮ ಕಿಚನ್ ವಿಂಡೋದ ಹತ್ರ ಈ ಥರ ಸ್ವಲ್ಪ ಜಾಗ ಇರೋದ್ರಿಂದ ಶೆಲ್ಫ್ ಥರ ಇದಿಷ್ಟನ್ನು ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಯಾಕೆಂದರೆ ಬೇಗ ಅಡುಗೆ ಮಾಡೋವಾಗ ಬೇಗ ಸಿಗೋವಂಥ ಐಟಮ್ಗಳನ್ನ ಇಲ್ಲಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ. ಉಪ್ಪು, ಹುಣಸೆಹಣ್ಣು, ನೈಫ್ಗಳು, ಲೈಟ್ರು ಮತ್ತು ಸ್ಪೂನ್ ಸ್ಟ್ಯಾಂಡು. ಇನ್ನು ಸಿಂಕ್ ಮೇಲ್ಗಡೆನೇ ನಾನು ಈ ರೀತಿ ಪಾತ್ರೆ ಉಜ್ಜೋ ಸೋಪನ್ನು ಒಂದು ಟ್ರೇನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ವಿಂಡೋ ಪಕ್ಕನೇ ನಾನು ಈ ವಾಟರ್ ಫಿಲ್ಟ್ರನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಬೇರೆ ಎಲ್ಲೂ ಅದನ್ನು ಇಡೋದಕ್ಕೆ ಅಷ್ಟು ಜಾಗ ಸಾಕಾಗಲಿಲ್ಲ, ಸ್ಪೇಸು ಕೂಡ ಇರಲಿಲ್ಲ, ಅಲ್ಲೇ ಸೂಟ್ ಆಗ್ತಾಯಿತ್ತು. ಹಂಗಾಗಿ ಅಲ್ಲೇ ಇಟ್ಕೊಂಡಿದ್ದೀವಿ. ಈ ಸಿಂಕ್ ಪಕ್ಕ ಒಂದು ಟ್ರೇ ಇಟ್ಕೊಂಡಿದ್ದೀನಿ ಪಾತ್ರೆ ತೊಳೆದು ಹಾಕ್ಕೊಳ್ಳೋದಕ್ಕೆ. ಇನ್ನು ಈ ಕಡೆ ಒಂದು ನೀರು ಕಾಯಿಸುವಂಥ ಕೆಟಲು, ಒಂದು ಫ್ಲಾಸ್ಕ್ನ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಶೆಲ್ಫಲ್ಲಿ ನಾನು ತಟ್ಟೆ ಸ್ಟ್ಯಾಂಡ್ ಒಂದು, ತರಕಾರಿ ಸ್ಟ್ಯಾಂಡ್ ಒಂದು, ಹಾಗೆ ಒಂದು ಚಿಕ್ಕದು ಮಣೆ ಇತ್ತು, ಅದನ್ನು ಮೂಲೆಯಲ್ಲಿ ಇಟ್ಕೊಂಡಿದ್ದೀನಿ. ಈ ತಟ್ಟೆ ಸ್ಟ್ಯಾಂಡನ್ನ ವಿಂಡೋಗೆ ಫಿಕ್ಸ್ ಮಾಡಿಬಿಟ್ಟಿದ್ವಿ. ಅದೊಂಥರ ಮೆಸ್ಸಿಯಾಗಿ ಕಾಣಿಸ್ತಾ ಇತ್ತು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇಲ್ಲಿಟ್ಟ ಮೇಲೆ ಅದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು. ನಿಮಗೆಲ್ಲ ಯಾವ ರೀತಿ ಕಾಣಿಸ್ತಾ ಇದೋ ಗೊತ್ತಿಲ್ಲ ನನಗೆ. ಇನ್ನು ಇಲ್ಲಿ ಮೇಲ್ಗಡೆ ಈ ಥರ ದೊಡ್ಡ ಶೆಲ್ಫ್ ಇದೆ. ಅಲ್ಲಿ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಸಾಂಬಾರು ಪುಡಿ, ಧನಿಯಾ ಪುಡಿ ಅದನ್ನೆಲ್ಲ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆನ ಜೋಡಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ತುಂಬ ಚಿಕ್ಕದಾಗಿ ಒಂದು ದೇವ್ರ ಮನೆ ಇಟ್ಕೊಂಡಿದ್ದೀವಿ. ಅದಷ್ಟು ಸ್ಪೇಸ್ ಇದ್ದಿದ್ದರಿಂದ ಅದಲ್ಲೇ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಮ್ಮನೆ ಕಿಚನಲ್ಲಂತೂ ಶೆಲ್ಫ್ಗಳು ತುಂಬಾ ಜಾಸ್ತಿ ಇದೆ. ಇಲ್ಲೊಂದು ದೊಡ್ಡ ಶೆಲ್ಫ್ ಇದೆ ನೋಡಿ. ಮೇಲ್ಗಡೆ ಪಾತ್ರೆ ಮತ್ತು ಕೆಳಗಡೆ ಸ್ಟೆಪ್ಪಲ್ಲಿ ಗ್ರಾಸರಿ ಐಟಮ್ಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕುಕ್ಕರ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಕೆಳಗಡೆ ಗ್ರೈಂಡ್ರು, ಮಿಕ್ಸಿ ಜಾರ್ಗಳನ್ನ ಒಂದು ಟ್ರೇನಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ತವಾ, ಚಿಕ್ಕ ಚಿಕ್ಕ ಪ್ಯಾನ್ಗಳು, ಲಿಡ್ಗಳನ್ನ ಈ ರೀತಿ ಟ್ರೇನಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಕ್ಲೀನಿಂಗ್ ಈಸಿ ಆಗಲಿ ಅಂತ. ಈ ಶೆಲ್ಫ್ಗಳು ಜಾಸ್ತಿ ಇದ್ದರೆ ಪಾತ್ರೆಗಳನ್ನಂತೂ ಚೆನ್ನಾಗಿ ಜೋಡಿಸ್ಕೋಬೋದು. ಬಟ್ ಏನಂದರೆ ಕ್ಲೀನಿಂಗ್ ಪ್ರೊಸೆಸ್ಸೇ ಅದು ಸ್ವಲ್ಪ ಕಷ್ಟ. ಯಾವಾಗಲೂ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಇದಕ್ಕೆ ವುಡ್ ವರ್ಕ್ ಏನೂ ಮಾಡಿಸಿಲ್ಲ, ಸೊ ಗಲೀಜಾಗಿಬಿಡುತ್ತೆ ಅಂತ ಈ ಥರ ಟ್ರೇನಲ್ಲಿ ಇಟ್ಕೊಂಡು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇನ್ನು ಗ್ಯಾಸ್ ಸ್ಟವು, ಸಿಲಿಂಡ್ರು, ಅದ್ರ ಪಕ್ಕ ಒಂದು ರ್ಯಾಕ್ ಥರ ಇಟ್ಕೊಂಡಿದ್ದೀನಿ. ಈ ಥರ ಶೆಲ್ಫ್ ಇದೆ ಇಲ್ಲಿ. ಈ ಅಡುಗೆ ಮಾಡೋವಾಗಂತೂ ಕೈಗೆ ಬೇಗ ಸಿಗೋವಂಥವನ್ನ ಸಾಸಿವೆ, ಜೀರಿಗೆ, ಮೆಣಸು, ಆಯಿಲ್ ಬಾಟಲ್ಸು ಇದನ್ನೆಲ್ಲ ಈ ರ್ಯಾಕಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಅಷ್ಟು ತಲೆನೋವು ಇರೋದಿಲ್ಲ ಹತ್ರದಲ್ಲಿದ್ದರೆ. ಸೊ ಇಲ್ಲಿ ಶೆಲ್ಫ್ ಕೊಟ್ಟಿದ್ದಾರೆ ಒಂದು ಚಿಕ್ಕದಾಗಿ, ಅಲ್ಲಿ ಸರ್ವಿಂಗ್ ಬೌಲ್ನ ಇಟ್ಕೊಂಡಿದ್ದೀನಿ. ಇನ್ನು ಈ ಶೆಲ್ಫ್ ಕೆಳಗಡೆ ಒಂದು ಅಕ್ಕಿ ಬಾಕ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಟ್ರೇ ಇಟ್ಕೊಂಡಿದ್ದೀನಿ. ಅಲ್ಲಿ ಸೆರಾಮಿಕ್ಕು ಮತ್ತು ಗಾಜಿನ ಗ್ಲಾಸ್ಗಳನ್ನ ಎತ್ತಿಟ್ಕೊಂಡಿದ್ದೀನಿ. ಈ ಮನೆ ಕ್ಲೀನಿಂಗ್ ಮಾಡ್ತಾ ಹಳೆ ಕುಕ್ಕರ್ಗಳು, ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಜಾಸ್ತಿನೇ ಇತ್ತು, ತುಂಬ ಹಳೇದಾಗಿತ್ತು. ಹಾಗೆ ಅದನ್ನು ಸುಮ್ಮನೆ ಹಾಗೆ ಇಟ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡ್ತಾ ಇರಲಿಲ್ಲ. ಅಲ್ಯೂಮಿನಿಯಂನ ಸ್ಟೈನ್ಲೆಸ್ ಸ್ಟೀಲ್ಗೆ ರೀಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದಂತೂ ನಿಜ. ಆದರೆ ಒಂದು ಚೆನ್ನಾಗಿರೋ ಬಿರಿಯಾನಿ ಪಾಟ್ ತೊಗೋತೀವಿ ಸ್ಟೈನ್ಲೆಸ್ ಸ್ಟೀಲ್ದು ಅಂತಂದರೆ ಸ್ವಲ್ಪ ದುಡ್ಡು ಜಾಸ್ತಿನೇ ಅಂತ ಹೇಳ್ಬೋದು. ಹಳೆ ಪಾತ್ರೆಗಳನ್ನೆಲ್ಲ ಕೊಟ್ಟು ಅದರಿಂದ ಬಂದಿದ್ದ ದುಡ್ಡಿಗೆ ಈ ಒಂದು ಬಿರಿಯಾನಿ ಪಾಟ್ನ ತರಿಸ್ಕೊಂಡೆ. ಇದು ಇನ್ಸ್ಟಾಗ್ರಾಮಲ್ಲಿ ತರಿಸ್ಕೊಂಡಿದ್ದು, ದೇಸಿ ಡೈನ್ ಪೇಜ್ ಕಡೆಯವರಿಂದ ತರಿಸ್ಕೊಂಡಿದ್ದೀನಿ. ಇದ್ರ ತೂಕ ಅಂತೂ ಒಂದು 2 kg 2.5 kgನೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇಂಡಕ್ಷನ್ನಲ್ಲೂ ನಾವು ಈ ಪಾತ್ರೆನ ಯೂಸ್ ಮಾಡ್ಕೋಬೋದು. ನೋಡಿ 5 ಲೀಟ್ರು, 5 ವರ್ಷ ವ್ಯಾರಂಟಿ ಇದೆ. ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ. ನಾವು ಬಿರಿಯಾನಿ, ಪಲಾವು ಎಲ್ಲ ಮಾಡ್ಕೊಳ್ಳೋವಾಗ ಯಾವಾಗಲೂ ಕುಕ್ಕರೇ ಯೂಸ್ ಮಾಡ್ತೀವಿ. ಟೈಮ್ ಇಲ್ಲದೆ ಇರೋದಕ್ಕೆ ನಾವು ಕುಕ್ಕರ್ ಯೂಸ್ ಮಾಡಿದ್ರೆ ಓಕೆ. ಆದರೆ ಟೈಮ್ ಇದೆ ಅಂತ ಹೇಳಿದ್ರೆ ಈ ಥರ ಬಿರಿಯಾನಿ ಪಾಟಲ್ಲಿ ಪಲಾವ್ ಆಗಲಿ, ಬಿರಿಯಾನಿ ಆಗಲಿ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು.
ಇವತ್ತು ನಮ್ಮ ಸಿರಿಮಾದು ಬರ್ತಡೇ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವಳಿಗೆ ಜಾಮೂನು ಅಂದರೆ ತುಂಬಾ ಇಷ್ಟ. ತುಂಬ ದಿನದಿಂದ ಕೇಳ್ತಾ ಇದ್ಲು. ಸಿಹಿ ಅಷ್ಟು ಕೊಡೋದಿಲ್ಲ ನಾನು, ಹಂಗಾಗಿ ಯಾವಾಗಾದರೂ ಒಂದು ಸಲ ಮಾಡ್ತೀನಿ ಅಷ್ಟೇ. MTRದು ಜಾಮೂನ್ ಮಿಕ್ಸ್ ಪ್ಯಾಕೆಟ್ ಬರುತ್ತಲ್ಲ, ಅದರಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಈ ಜಾಮೂನ್ ಮಿಕ್ಸ್ ಜೊತೆಗೆ ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಸಿ ಒಂದು 10 ನಿಮಿಷ ಎತ್ತಿಡ್ತಾ ಇದ್ದೀನಿ. ಹಾಗೆ ನಾನು ಕಾಬೂಲ್ ಕಡಲೆಕಾಳು ಪಲಾವ್ ಕೂಡ ಮಾಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ, ಒಂದು 3 ಈರುಳ್ಳಿ, ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ ಇದಿಷ್ಟನ್ನು ರುಬ್ಕೊಂಡು ನಂತರ ಬೇಯಿಸಿರೋ 4 ಟೊಮೆಟೊನ ಇದಕ್ಕೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಮಸಾಲ ಸ್ಪೈಸಸ್ ಐಟಮ್ಗಳನ್ನೆಲ್ಲ ಇದರೊಳಗಡೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಇದರಲ್ಲಿ ಅರೋಮಾ ಬಿಟ್ಕೊಳ್ಳೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಶುಂಠಿ, ಈರುಳ್ಳಿ, ಟೊಮೆಟೊ, ತೆಂಗಿನಕಾಯಿ ಎಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು ಖಾರಕ್ಕೆ 1.5 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಸೇರಿಸಿ ಸಣ್ಣ ಊರಿನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರ ಸಿಹಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಇದಕ್ಕೆ ಖಾರದ ಪುಡಿ ಬದಲಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಬಿಸಿನೀರಲ್ಲಿ ನೆನೆಸಿ ರುಬ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದಕ್ಕೆ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬೇಯಿಸಿರೋ ಕಡಲೆಕಾಳು ಅದ್ರ ಜೊತೆಗೇ ನೀರನ್ನ ಅಳತೆ ಮಾಡಿ ಇಟ್ಕೊಂಡಿದ್ದೆ ಅದಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು ಕುದಿ ಬಂದ ಮೇಲೆ ಅಕ್ಕಿನ ಒಂದು 20 ನಿಮಿಷ ನೆನೆಸಿಟ್ಟಿದ್ದೆ. ನೆನೆಸಿ ಪಲಾವ್ ಮಾಡಿದ್ರೆ ಅದು ಸಾಫ್ಟಾಗುತ್ತೆ ಅಂತ ಹೇಳಿ 2 ಗ್ಲಾಸ್ ಅಕ್ಕಿಗೆ ನಾನು 1.25 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ಒಂದು 3 ಟೊಮೆಟೊ, ಒಂದು 6-7 ಹಸಿರು ಮೆಣಸಿನ್ಕಾಯಿ, 1 ಕ್ಯಾಪ್ಸಿಕಮ್ಮು, ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕಿದ್ದಷ್ಟು ಅದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಕಾಬೂಲ್ ಕಡಲೆಕಾಳು ತುಂಬಾ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಆಲ್ರೆಡಿ ಈ ರೆಸಿಪಿನ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅರ್ಜೆಂಟಿಗೆ ಬೇಗನೆ ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ನಾನು ಒಂದು 2 ವಿಜಿಲಷ್ಟು ಕೂಗಿಸ್ಕೊಂಡಿದ್ದೀನಿ ಅಷ್ಟೇ. ನೋಡಿ 2 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಫುಲ್ ತುಂಬ ಆಗಿಬಿಟ್ಟಿದೆ. ಉದುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಜಾಮೂನ್ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡು 1 ಕಪ್ ಆಗೋಷ್ಟು ಸಕ್ಕರೆ, 1 ಕಪ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಅದನ್ನು ಕರಗಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಾಣಲಿ ಬಿಸಿಗೆ ಇಟ್ಕೊಂಡು ಎಣ್ಣೆನ ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಜಾಮೂನ್ ಉಂಡೆಗಳನ್ನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಕಾಯಬೇಕು ಅಂತ ಎತ್ತಿಡ್ತಾ ಇದ್ದೀನಿ. ನಂತರ ಜಾಮೂನ್ ಹಿಟ್ಟನ್ನು ಕಲಸಿ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಉಂಡೆಗಳನ್ನ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ನಮ್ಗೆ ಯಾವ ಸೈಜ್ ಜಾಮೂನ್ ಬೇಕು ಆ ಸೈಜ್ ಉಂಡೆಗಳನ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾವು ಉಂಡೆಗಳನ್ನ ಮಾಡ್ಕೊಳ್ಳೋವಾಗಲೂ ಕೂಡ ಅಷ್ಟೇ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕು. ಸ್ಟಾರ್ಟಿಂಗ್ ನಾವು ತುಂಬ ಪ್ರೆಸ್ ಮಾಡಿ 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 ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಉಂಡೆ ಆಗ್ತಾಯಿದೆ ಇನ್ನೇನು ಎತ್ತಿಡಬೇಕು ಪ್ಲೇಟ್ಗೆ ಅನ್ನೋವಾಗ ಮೇಲ್ಗಡೆ ಸಾಫ್ಟಾಗೇ ಮಾಡ್ಕೋಬೇಕು. ಆವಾಗ ನಾವು ಒಳಗಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನೋಡಿ ಇಷ್ಟು ಉಂಡೆಗಳಾಗಿದೆ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ಈ ಉಂಡೆಗಳನ್ನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು. ಈ ಉಂಡೆಗಳನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋವಾಗ ಗ್ಯಾಸ್ ಫ್ಲೇಮನ್ನು ಫುಲ್ಲು ಕಡಿಮೆ ಮಾಡಿಬಿಡ್ಬೇಕು. ಕಡಿಮೆ ಊರಿನಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ಚೆನ್ನಾಗಿ ಬೆಂದ್ಕೋಬೇಕು. ಹಂಗಾಗಿ ಕೆಲವ್ರು ಮನೆಗಳಿಗೆ ಹೋದಾಗ ಜಾಮೂನ್ ಕೊಡ್ತಾರೆ, ಮೇಲೆ ಫುಲ್ ಬ್ರೌನ್ ಆಗಿರುತ್ತೆ, ಒಳಗಡೆ ಒಂದು ಸ್ವಲ್ಪನೂ ಬೆಂದಿರಲ್ಲ. ಹೀಗೆ ಸಣ್ಣ ಊರಿನಲ್ಲಿ ಜಾಮೂನ್ ಉಂಡೆಗಳನ್ನ ಬೇಯಿಸ್ಕೊಂಡ್ರೆ ತುಂಬ ದಿನ ಇಡ್ಬೋದು ನಾವು. ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಜಾಮೂನ್ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಚಾಪರಲ್ಲಿ ನಾನು ಈ ಥರ ಪೀಸ್ ಥರ ಮಾಡ್ಕೋತಾ ಇದ್ದೀನಿ. ಇನ್ನು ಸಕ್ಕರೆದು ಸ್ವಲ್ಪ ಪಾಕ ಥರ ಆಗಿ ಬಿಸಿ ಕಡಿಮೆ ಆಗಿದೆ, ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಈ ಜಾಮೂನು ಮತ್ತು ಪಾಕ ಇದೆರಡು ಮಿಕ್ಸ್ ಮಾಡುವಾಗ ಎರಡರದ್ದು ಕೂಡ ಬಿಸಿ ಸ್ವಲ್ಪ ಕಡಿಮೆ ಆಗಿರಬೇಕು. ನಾವು ಜಾಮೂನ್ಗಳನ್ನ ಡೀಪ್ ಫ್ರೈ ಮಾಡಿದ ತಕ್ಷಣ ಪಾಕದೊಳಗಡೆ ಹಾಕ್ಬಿಡ್ತಾರೆ, ಆ ರೀತಿ ಮಾಡಬಾರ್ದು. ಹಾಗೆ ಸಕ್ಕರೆ ಪಾಕ ಕುದಿಯೋವಾಗಲೇ ಡೀಪ್ ಫ್ರೈ ಮಾಡಿರೋ ಜಾಮೂನ್ಗಳನ್ನ ಸೇರಿಸೋಕೆ ಹೋಗಬಾರ್ದು. ಮೇಲೆ ನೋಡಿ ಡ್ರೈ ಫ್ರೂಟ್ಸ್ಗಳನ್ನ ಈ ರೀತಿ ಉದುರಿಸ್ಕೊಂಡಿದ್ದೀನಿ.
ಇದನ್ನು ನಾನು ದೇವ್ರಿಗೆ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೋತೀನಿ. ನೋ ಆಮೇಲೆ ಆಮೇಲೆ ನೋ 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 ಅನ್ಸಿದಾದ್ಮೇಲೆ ಮತ್ತೆ ಮುಟ್ಬಾರ್ದು. ನಂಗೆ ಇಲ್ಲ ಮುದ್ದು ಹಾಯ್ ಮಾಡಿ ನಂಗೆ ಹಾಯ್ ಮಾಡು. ಹಾಯ್ ಇಲ್ಲಿ ಇಲ್ಲಿ ಹಾಯ್ ಲಡ್ಡು ಹಾಯ್ ಲಡ್ಡು ಹಾಯ್ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ. ಯಾಕೆ ಇಷ್ಟೇ ಆಮೇಲೆ ತಗೋದು ಜಾಗ ಇದು ಕೆಟ್ಟ ಬರ್ತದೆ. ಬಿಡತೆ ಬಿಡತೆ ಹೋಗಮ್ಮ. ಇನ್ನೊಂದ್ಸತಿ ಮಾಡಿ. ಅವಳು ಜಾಮ್ ತಿನ್ನಸಿರಿಲ್ಲ ಅವಳು. ಆಯ್ತು ಆಯ್ತು. ಎರಡು ಕೈಲೂ ಮಾಡ್ಬೇಕು. ಹ್ಯಾಪಿ ಬರ್ತ್ಡೇ ಟು ಮೀ ಮಾಡಿ ಎರಡು ಕೈಲೂ. ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.